ಮಂಜಣ್ಣ ಅನ್ನೋ ಹೆಸರು ಕೇಳುತ್ತಿದ್ದಂತೆ ಊರಿನ ಜನರಿಗೆ ಮೊದಲು ನೆನಪಾಗೋದು ಅವನ ಮುಖವಲ್ಲ, ಅವನ ಅಂಗಡಿಯಿಂದ ಬರುವ ಮಟನ್ ವಾಸನೆ. ಹಳ್ಳಿ ಕೊನೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದ್ದ ಒಂದು ಚಿಕ್ಕ ಟಿನ್ ಶೆಡ್, ಅದೇ ಮಂಜಣ್ಣನ ಮಟನ್ ಶಾಪ್. ಮಂಜಣ್ಣ ಎತ್ತರದವನು ಅಲ್ಲ, ಆದರೆ ಗಟ್ಟಿದೇಹ. ತಲೆಗೆ ಸದಾ ಒಂಚೂರು ಬಿಳಿ ಕೂದಲು, ಮುಖದಲ್ಲಿ ಶಾಶ್ವತವಾದ ನಗು. ಆದರೆ ಕೈಯಲ್ಲಿ ಯಾವಾಗಲೂ ಚಾಕು. ಆ ಚಾಕು ಅವನ ಕೈಯಲ್ಲಿ ಇದ್ದರೆ ಅದು ಕೇವಲ ಉಪಕರಣವಲ್ಲ, ಒಂದು ಕಲೆಯ ವಿಸ್ತರಣೆ. ಮಂಜಣ್ಣ, ಇವತ್ತು ಯಾವ ಮಾಂಸ ಚೆನ್ನಾಗಿದೆ. ಅಯ್ಯಯ್ಯ, ಇವತ್ತು ಕುರಿ ಮನಸ್ಸಿನಿಂದ ಸತ್ತಿದೆಯಪ್ಪ, ಸಾರು ಸ್ವರ್ಗದ ರುಚಿ ಕೊಡುತ್ತೆ. ಅವನು ಹೀಗೆ ಹೇಳಿದರೆ ಸಾಕು, ಜನ ಸಾಲು ಕಟ್ಟುತ್ತಿದ್ದರು. ಮಂಜಣ್ಣನ ಬದುಕು ಸರಳವಾಗಿರಲಿಲ್ಲ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡವನು. ತಾಯಿ ಹೊಲ ಕೆಲಸ, ಅವನು ಶಾಲೆ ಬಿಟ್ಟು ಊರಿಗೆ ಕೂಲಿ. 15 ವಯಸ್ಸಿಗೆ ಹತ್ತಿರದ ಊರಿನ ಮಟನ್ ಅಂಗಡಿಯಲ್ಲಿ ಕೆಲಸ. ಅಲ್ಲಿ ಅವನು ಕಲಿತದ್ದು ಕೇವಲ ಮಾಂಸ ಕತ್ತರಿಸುವುದಲ್ಲ, ಜನರ ಸ್ವಭಾವ, ರುಚಿ, ಜೀವನ. ಮಟನ್ ಅಂದ್ರೆ ಹೊಟ್ಟೆಗೆ ಮಾತ್ರ ಅಲ್ಲ, ಮನಸ್ಸಿಗೂ ತೃಪ್ತಿ ಕೊಡಬೇಕು. ಅದು ಅವನ ಗುರು ಹೇಳಿದ ಮಾತು. ಅದನ್ನೇ ಮಂಜಣ್ಣ ತನ್ನ ಜೀವನದ ಸೂತ್ರವನ್ನಾಗಿ ಮಾಡಿಕೊಂಡ. ಕಾಲ ಬದಲಾಯ್ತು. ಹಳ್ಳಿ ದೊಡ್ಡದಾಯ್ತು. ಪಕ್ಕದ ಪಟ್ಟಣದಲ್ಲಿ ಫ್ರೀಜ್, ಪ್ಯಾಕೆಟ್, ಬ್ರಾಂಡೆಡ್ ಮಟನ್ ಅಂಗಡಿಗಳು ಬಂದವು. ಮಂಜಣ್ಣನ ಅಂಗಡಿ ಮಾತ್ರ ಅದೇ ಹಳೆಯ ತೂಕದ ಕಲ್ಲು, ಅದೇ ಮರದ ಮೇಜು. ಇನ್ನೂ ಈ ಹಳೆಯ ಪದ್ಧತಿ ಯಾಕೆ ಮಂಜಣ್ಣ? ಒಂದು ದಿನ ಯುವಕನೊಬ್ಬ ಕೇಳಿದ. ಮಂಜಣ್ಣ ನಗುತ್ತಲೇ ಹೇಳಿದ, ಹಳೆಯದು ಅಂದ್ರೆ ಕೆಟ್ಟದು ಅಲ್ಲಪ್ಪ, ಹೃದಯ ಇದ್ದರೆ ಸಾಕು. ಆದ್ರೆ ಒಳಗೊಳಗೆ ಅವನಿಗೆ ಭಯ ಶುರುವಾಗಿತ್ತು. ಗ್ರಾಹಕರು ಕಡಿಮೆಯಾಗ್ತಿದ್ದರು. ಕೆಲ ದಿನ ಮಾಂಸ ಮಾರದೆ ಉಳಿಯುತ್ತಿತ್ತು. ತಾಯಿಯ ಔಷಧಿ, ಅಂಗಡಿ ಬಾಡಿಗೆ ಎಲ್ಲವೂ ಭಾರವಾಗಿತ್ತು. ಒಂದು ಭಾನುವಾರ, ಊರಿನಲ್ಲಿ ದೊಡ್ಡ ಜಾತ್ರೆ. ಎಲ್ಲ ಅಂಗಡಿಗಳು ಅಲಂಕಾರ. ಮಂಜಣ್ಣನ ಅಂಗಡಿಯ ಮುಂದೆ ಮಾತ್ರ ಹಳೆಯ ಬ್ಯಾನರ್. ಇವತ್ತು ಸ್ಪೆಷಲ್ ನಾಡು ಕುರಿ ಮಟನ್. ಅದೇ ದಿನ ಊರಿಗೆ ಒಬ್ಬ ಯೂಟ್ಯೂಬರ್ ಬಂದ. ಆಹಾರ ವ್ಲಾಗರ್. ಕ್ಯಾಮೆರಾ ಹಿಡಿದು ಹಳ್ಳಿ ತಿರುಗುತ್ತಾ, ಒರಿಜಿನಲ್ ರುಚಿ ಎಲ್ಲಿದೆ ಎಂದು ಹುಡುಕುತ್ತಿದ್ದ. ಒಬ್ಬನು ಹೇಳಿದ, ಮಂಜಣ್ಣನ ಮಟನ್ ಶಾಪ್ ಹೋಗಿ, ಅಲ್ಲಿ ರುಚಿ ಮಾತಾಡುತ್ತೆ. ಯೂಟ್ಯೂಬರ್ ಬಂದ. ಮಂಜಣ್ಣ ಮೊದಲು ಗಾಬರಿಯಾದ. ಕ್ಯಾಮೆರಾ, ಲೈಟ್ ನೋಡಿ ಕೈಕಂಪಿಸಿದ. ಸರ್, ನಾನು ಓದಿದವನಲ್ಲ, ಕೆಲಸ ಮಾತ್ರ ಗೊತ್ತು ಎಂದ. ಯೂಟ್ಯೂಬರ್ ನಗುತ್ತಾ, ಅದೇ ಸಾಕು ಅಂಕಲ್, ಕೆಲಸವೇ ನಿಮ್ಮ ಪರಿಚಯ ಎಂದ. ಮಂಜಣ್ಣ ತನ್ನ ಶೈಲಿಯಲ್ಲಿ ಮಾಂಸ ಕತ್ತರಿಸಿದ. ಕುರಿಯ ಭಾಗ, ಎಲುಬಿನ ಅಳತೆ, ಕೊಬ್ಬಿನ ಪ್ರಮಾಣ ಎಲ್ಲವೂ ಸಮತೋಲನ. ಸಣ್ಣ ಸಾರು ಮಾಡಿ ರುಚಿ ತೋರಿಸಿದ. ಯೂಟ್ಯೂಬರ್ ಕಣ್ಣು ಮುಚ್ಚಿಕೊಂಡು ತಿಂದ. ಇದು ಮಟನ್ ಅಲ್ಲ ಅಂಕಲ್, ಇದು ನೆನಪು ಎಂದು ಕೂಗಿದ. ಆ ವಿಡಿಯೋ ವೈರಲ್ ಆಯ್ತು. ಮುಂದಿನ ದಿನದಿಂದ ಮಂಜಣ್ಣನ ಅಂಗಡಿಯ ಮುಂದೆ ಸಾಲು. ಊರಿನ ಹೊರಗಿನವರು, ಕಾರು, ಬೈಕ್. ಕೆಲವರು ಸೆಲ್ಫಿ, ಕೆಲವರು ಸಂದರ್ಶನ. ಮಂಜಣ್ಣ, ನಿಮ್ಮ ಸಕ್ಸೆಸ್ ಸೀಕ್ರೆಟ್ ಏನು? ಅವರು ಕೇಳಿದಾಗ ಮಂಜಣ್ಣ ತಲೆಯಾಡಿಸಿ ಹೇಳಿದ, ಪ್ರತಿ ಕುರಿಯನ್ನು ಜೀವವಿದ್ದಂತೆ ಗೌರವಿಸುವುದು. ಅವನು ಬೆಲೆ ಏರಿಸಲಿಲ್ಲ, ಗುಣಮಟ್ಟ ಕಡಿಮೆ ಮಾಡಲಿಲ್ಲ, ಹಳೆಯ ತೂಕದ ಕಲ್ಲನ್ನೇ ಬಳಸುತ್ತಿದ್ದ. ನನ್ನ ಕೈ ಸುಳ್ಳು ಹೇಳಲ್ಲ ಅಂದ. ತಾಯಿ ಒಂದು ದಿನ ಕಣ್ಣೀರಿಟ್ಟು ಹೇಳಿದಳು, ನಿನ್ನ ತಂದೆ ಇದ್ದಿದ್ದರೆ ಹೆಮ್ಮೆಪಟ್ಟಿದ್ದರು. ಮಂಜಣ್ಣ ಮೌನವಾಗಿ ತಾಯಿಯ ಕೈ ಹಿಡಿದ. ಅವನಿಗೆ ಆಗ ಅರ್ಥವಾಯ್ತು, ಅವನು ಕಟ್ಟಿದದ್ದು ಕೇವಲ ಅಂಗಡಿಯಲ್ಲ, ಒಂದು ವಿಶ್ವಾಸ. ಇಂದು ಕೂಡ ಸಂಜೆ ಹೊತ್ತು ಮಂಜಣ್ಣ ಅಂಗಡಿ ಮುಚ್ಚುವಾಗ ಅಂಗಡಿಯ ಮುಂದೆ ನಿಂತು ಕೈ ತೊಳೆದು ಆಕಾಶ ನೋಡುತ್ತಾನೆ. ಕಾಲ ಬದಲಾಗಿದ್ರೂ ಅವನು ಬದಲಾಗಿಲ್ಲ. ಊರಿನ ಜನ ಇನ್ನೂ ಹೇಳ್ತಾರೆ, ಮಟನ್ ತಿನ್ನಬೇಕು ಅಂದ್ರೆ ಮಂಜಣ್ಣ ಶಾಫ್.